ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು 1.5 kg ಸಾಂಬಾರು ಪುಡಿ ಮಾಡ್ತಾ ಇದ್ದೀನಿ. 1.5 kg ಒಣಮೆಣಸಿನಕಾಯಿ ತಗೊಂಡಿದ್ದೀನಿ, 1 kg ಧನಿಯಾ ತಗೊಂಡಿದ್ದೀನಿ, 1/4 kg ಆಗೋಷ್ಟು ಬೆಳಗ್ಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ, ಅರ್ಧ kg ಹೆಸರು ಕಾಳು, ಅರ್ಧ kg ಉದ್ದಿನಬೇಳೆ, ಅರ್ಧ kg ಕಡಲೆಬೇಳೆ, ಅರ್ಧ kg ಜೀರಿಗೆ, ಆಮೇಲೆ ತೊಗರಿಬೇಳೆ ಅರ್ಧ kg, ಚಕ್ಕೆ ಲವಂಗ ಬೇಕಾದಷ್ಟು ನಾವು ಎಷ್ಟು ಬೇಕಷ್ಟು ತಗೊಳ್ಳೋಣ. ನಾನು ಸ್ವಲ್ಪ ತಗೊಂಬಂದಿದ್ದೀನಿ. ಆಮೇಲೆ ಒಂದು 100 ಗ್ರಾಮು ಅರಿಶಿನ ಕೊಮ್ಮು, ಆಮೇಲೆ ಸಾಸಿವೆ ಒಂದು 50 ಗ್ರಾಮು, ಮೆಣಸು 100 ಗ್ರಾಮು, ಮೆಂತ್ಯ 100 ಗ್ರಾಮು, ಅಕ್ಕಿ 1 ಲೋಟ, ಕರಿಬೇವಿನ ಸೊಪ್ಪು ಸ್ವಲ್ಪ, ಎಣ್ಣೆ ಅದಕ್ಕೆ ಉರಿಯೋದಕ್ಕೆ ಎಣ್ಣೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಈಗ ಇವೆಲ್ಲ ಹುರ್ಕೊಳ್ಳೋಣ ಎಣ್ಣೆಯಲ್ಲೇ. ಇದೆಲ್ಲ ಹುರ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಒಣಗಿಸೋಣ. ಈಗ ಒಣಗಿದೆ ಇದು. ಇದನ್ನು ಪೋರ್ ಮಿಲ್ಲಿಗೆ ಹೋಗಿ ಪುಡಿ ಮಾಡಿಸ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇದು ಮಿಲ್ಲಿಂದ ಪುಡಿ ಮಾಡಿಸ್ಕೊಂಡು ಬಂದಿದ್ದೀವಿ. ಇದನ್ನು 6 ತಿಂಗಳಿಂದ ವರ್ಷದವರೆಗೂ ಸ್ಟೋರೇಜ್ ಮಾಡ್ಕೊಬೋದು. ಇದನ್ನು ಬಸ್ಸಾರಿಗೆ ಮತ್ತು ಹುಳಿ ಸಾರಿಗೆ, ರಸಮ್ಗೆ ಎಲ್ಲ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ.